ಇನ್ನು ಯಾದಗಿರಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿತ್ತು. ಈ ನಿಟ್ಟಿನಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿಕೊಂಡಿದ್ದಾರೆ. ಯಾದಗಿರಿಯ ಗುರುಮಠಕಲ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನ, ನರೇಂದ್ರ ರಾಥೋಡ್ ಬಡಾವಣೆಯಿಂದ ಪಥಸಂಚಲನ ಆರಂಭವಾಗಿದೆ. ಈಗ ವಿವಿಧ ಬಡಾವಣೆಯಲ್ಲಿ ಆರ್ಎಸ್ಎಸ್ನ ಪರೇಡ್ ಸಾಗಲಿದೆ. ಸೊ ಹಾಗಾಗಿ ಹೆಚ್ಚಿನ ರೀತಿಯಾದಂಥ ಪೊಲೀಸ್ ಭದ್ರತೆಯನ್ನು ನೀಡಿದ್ದಾರೆ. 4 ಕಿಲೋಮೀಟರ್ ಈ ಪಥಸಂಚಲನ ಇರುತ್ತಂತೆ. ಸೊ ಪೊಲೀಸ್ ಬಿಗಿ ಬಂದೋಬಸ್ತನ್ನು ನೀಡಲಾಗಿದೆ. ಯಾಕೆ ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಯಾವುದೇ ಅಹಿತಕರ ಘಟನೆ ಆಗದಂತೆ ಕಟ್ಟೆಚ್ಚರವನ್ನು ವಹಿಸಿಕೊಂಡಿದ್ದಾರೆ. ಅಲ್ಲರಿ ಅವ್ರು ಪರೇಡ್ ಮಾಡ್ಕೊಂಡು ಹೋದ್ರೆ ಅಹಿತಕರ ಘಟನೆ ಯಾಕೆ ನಡೀಬೇಕು ಅಂತ. ಗಣಪತಿ ಹಬ್ಬ ಮೆರವಣಿಗೆ ಹೋಗ್ಬೇಕಂದ್ರೆ ಅದಕ್ಕೂ ಪೊಲೀಸ್ ಭದ್ರತೆ ಅಂತೆ. ಅಂದರೆ ಈ ದೇಶದಲ್ಲಿ ಯಾರಿಗೂ ಕೂಡ ಪಥಸಂಚಲನ ಮಾಡ್ಕೊಂಡು ಹೋದ್ರೆ ಭದ್ರತೆಯಲ್ಲಿ ಹೋಗ್ಬೇಕಾ? ಏನು ನಂಗೆ ವಿಚಿತ್ರವಾಗಿ ಕಾಣಿಸ್ಬಿಡುತ್ತೆ ಒಂದ್ಸಲ ಈಗ. ಸೊ ಎಲ್ಲ ಕಡೆಯೂ ಕೂಡ ಹೇಗಾಗ್ಬಿಟ್ಟಿದೆ ಅಂತಂದರೆ ಈ ದೇಶದಲ್ಲಿ ಭದ್ರತೆ ಇಲ್ಲದೆ ಇದ್ದರೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡೋ ಹಾಗಿಲ್ಲ. ಎಲ್ಲದಕ್ಕೂ ಭದ್ರತೆ ಬೇಕು. ನಮ್ಮವರೇ ನಮಗೆ ಶತ್ರುನಾ? ಈ ಪ್ರಶ್ನೆ ಕಾಡುತ್ತೆ ಅಲ್ವಾ?